ನಂಜನಗೂಡು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನವಾಗಿ 2 ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಾಣವಾಗುವ ಹೆಚ್ಚುವರಿ ಕೊಠಡಿ ನಿರ್ಮಾಣ ಕಾಮಗಾರಿಗೆ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2023-24ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಶಾಸಕರು ಉದ್ಘಾಟಿಸಿದರು. ಬಳಿಕ ಶಾಸಕರು ಮಾತನಾಡಿದರು. ಬೋಧನೆಯನ್ನ ವರ್ಷ ಪೂರ್ತಿ ನಮ್ಮ ಶಿಕ್ಷಕಿಯರು ಪ್ರಾಂಶುಪಾಲರು ಎಲ್ಲ ಸೇರಿ ಈ ಕಾಲೇಜಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಒಬ್ಬ ವಿದ್ಯಾರ್ಥಿನಿಯರ ಓವರಾಲ್ ಡೆವಲಪ್ಮೆಂಟ್ಗೆ ಏನು ಫ್ಯಾಕ್ಟರ್ಸ್ ಇಂಪ್ಲಿಮೆಂಟ್ ಆಗುತ್ತೆ, ಏನು ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತದೆ, ಅದನ್ನ ಪರಿಗಣನೆಗೆ ತಗೊಂಡು ಇಂತಹ ಸಮಿತಿಗಳನ್ನ ರಚನೆಯನ್ನು ಮಾಡಿ ಒಬ್ಬ ಸ್ಟೂಡೆಂಟ್ನ ಓವರಾಲ್ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಈ ಒಂದು ದಿವಸ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಶಿಕ್ಷಣದ ಜೊತೆಗೆ ನಾನು ಹಲವಾರು ಬಾರಿ ಕನ್ನಡ ಕಾಲೇಜಿನಲ್ಲಿ ಕೂಡ ಹೇಳಿದ್ದೇನೆ, ಶಿಕ್ಷಣದ ಜೊತೆಗೆ ಪ್ಯಾರಲಲ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಕ್ರೀಡೆಗಳಾಗಲಿ ಇವೆಲ್ಲವೂ ಕೂಡ ಅತ್ಯಗತ್ಯ ಆಗ್ತದೆ. ಏನಕ್ಕೆ ಅಂತ ಈ ಹಿಂದೆ ಕೂಡ ನಾನು ಹೇಳಿದ್ದೇನೆ. ಅದರಲ್ಲೂ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ಕಾಡ್ತಿರುವಂತಹ ಇಶ್ಯೂಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಸಾಕಷ್ಟು. ಅದರಲ್ಲಿ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಇತರ ಬೈಪೋಲರ್ ಇಶ್ಯೂಸ್ ಇವೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿನಿಯರಿಗೆ ಕಾಡ್ತಾ ಇದೆ. ಕಾರಣಗಳು ಹಲವಾರಿದೆ. ಆದರೆ ಇದನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡ್ಬೋದು, ಯಾವ ರೀತಿ ಇದರಿಂದ ನಾವು ದೂರ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು, ತಾವು ರೂಪಿಸಿರುವಂತಹ ಕಾರ್ಯಕ್ರಮಗಳು ನಮಗೆ ಸಹಾಯಕ್ಕೆ ಬರಲಿದೆ. ಶಿಕ್ಷಣದ ಜೊತೆ ತಮ್ಮ ಪ್ರತಿಭೆಗಳನ್ನು ಐಡೆಂಟಿಫೈನ ಮಾಡಲಿಕ್ಕೆ, ತಮ್ಮ ಪ್ರತಿಭೆಗಳನ್ನು ಒಂದು ಡಿಸ್ಪ್ಲೇನ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿಯನ್ನು ಮಾಡಲಾಗಿದೆ. ಆದ್ದರಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿದೆ ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ವೇದಿಕೆಯನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಕ್ರೀಡೆ ಮತ್ತೆ ಶಿಕ್ಷಣ ಎರಡೂ ಕೂಡ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲಿ ಕೇಶವಮೂರ್ತಿ, ಪ್ರಾಂಶುಪಾಲರಾದ ರೇಣುಕಾಬಾಯಿ ಸೇರಿದಂತೆ ಕಾಲೇಜಿನ ಶಿಕ್ಷಕ ವೃಂದ, ನಗರಸಭೆ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.